ಹಾಯ್ ಫ್ರೆಂಡ್ಸ್, ಇವತ್ತು ಹಾಲಲ್ಲಿ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಹಾಲನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದ್ದು ಇದು ಫುಲ್ಲು ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಅದಕ್ಕಾಗಬೇಕು. ಇಷ್ಟು ಗಟ್ಟಿ ಆದರೆ ಸಾಕು. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಈಗ ಕಂಪ್ಲೀಟ್ ತಣ್ಣಗಾಗಿದೆ. 2 ಲೀಟ್ರ್ ಹಾಲು ತಗೊಂಡಿದ್ದೀನಿ. 2 ಲೀಟ್ರ್ ಹಾಲಿಗೆ ಇಷ್ಟು ಗಟ್ಟಿಯಾಗಿ ಬರುತ್ತೆ. ಒಂದು 1/4 kg ಮೈದಾ ಹಿಟ್ಟನ್ನ ಸ್ವಲ್ಪ ಜರಡಿ ಇಟ್ಕೊಂಡಿದ್ದೀನಿ. ಒಂದು ಫಂಕ್ಷನ್ಗೋಸ್ಕರ ಜಾಸ್ತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ತಣ್ಣಗಾಗಿರೋ ಕುದಿಸಿ ಇಟ್ಟಿರ್ತೀವಲ್ಲ ಮಿಲ್ಕು, ಆ ಮಿಲ್ಕಿಗೆ ಈಗ ಜರಡಿ ಹಿಡ್ದಿರೋ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿ ಆಗಬಾರ್ದು ಫ್ರೆಂಡ್ಸ್. ಸ್ವಲ್ಪ ತೆಳ್ಳಗೆ ಇದ್ರೂ ಕಲಿಸ್ತಾ ಸರಿಯಾಗುತ್ತೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸೋಡಾ ಹಾಕ್ಕೋಬೇಕು. ಫ್ರೆಶ್ ಸೋಡಾ ಆದರೆ ಅರ್ಧ ಚಮಚ ಸಾಕಾಗತ್ತೆ. ಹಳೇದಾದರೆ 1 ಚಮಚನಾದ್ರು ಬೇಕಾಗತ್ತೆ. ನಂದು ಕ್ವಾಂಟಿಟಿ ಜಾಸ್ತಿ ಇದೆ. ಸ್ವಲ್ಪ ಮಾಡೋರಿಗೆ ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಅದಕ್ಕೆ ಬರೋ ಹಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗತ್ತೆ. ಕೈಯಿಂದೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡಿಗೆ ಇಡೋಣ. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಗಿಂತ ಸ್ವಲ್ಪ ಜಾಸ್ತಿ ನೀರಿಡಬೇಕು ಸಕ್ಕರೆ ಪಾಕ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಇಷ್ಟು ಸಕ್ಕರೆ ಇರಬೇಕು. ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಸಾಕು. 2 ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕಿದ್ದೀನಿ. ಈಗ ಸಕ್ಕರೆ ಪಾಕ ಮಾಡಲು ಒಲೆ ಮೇಲೆ ಇಡ್ತೀನಿ. ಈಗ ಮಿಕ್ಸ್ ಮಾಡಿರೋ ಹಿಟ್ಟನ್ನ ರೆಸ್ಟಿಗೆ ಇಟ್ಟಿರೋದು ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಕೈಗೆ ಚೆನ್ನಾಗಿ ಬಿಟ್ಟು ಚೆನ್ನಾಗಿ ಕಲ್ಸಕ್ಕೆ ಬರುತ್ತೆ. ಆ ಥರ ಆಗುತ್ತೆ. ಹಂಗಾದ್ಮೇಲೆ ಚೆನ್ನಾಗಿ ಹೊಡೆದು ಮೆಲ್ಕಿ ಚೆನ್ನಾಗಿ ಅದನ್ನು ಸಾಫ್ಟ್ ಮಾಡ್ಕೋಬೇಕು. ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಈಗ ಒಂಚೂರು ತುಪ್ಪ ಕೈಗೆ ಹಚ್ಕೊಂಡು ಜಾಮೂನ್ ರೀತಿಯಾಗಿ ಇಷ್ಟಿಷ್ಟೇ ಸಣ್ಣದು ಉಂಡೆ ಮಾಡ್ಕೊಳ್ಳೋಣ. ನೈಸಾಗಿ ಬರಬೇಕು. ಯಾವುದೇ ರೀತಿ ಓಪನ್ ಇರಬಾರ್ದು. ನೋಡಿ, ಎಲ್ಲಿ ಓಪನ್ ಇಲ್ಲದೆ ಇರೋಂಗೆ ನೈಸಾಗಿ ಎಲ್ಲ ಜಾಮೂನ್ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಈಗ ಇದೆಲ್ಲ ಜಾಮೂನ್ಗಳನ್ನು ಮಾಡಿಟ್ಟಿದ್ದೀನಿ. ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ. ಇದನ್ನು ಈಗ ಎಣ್ಣೆಲಿ ಹಾಕಿ ಕರಿಯೋಣ. ಈಗ ಜಾಮೂನ್ ಉಂಡೆಗಳು ರೆಡಿಯಾಗಿದೆ. ಯಾವ ಶೇಪಲ್ಲಾದರೂ ಮಾಡ್ಕೋಬೋದು. ಈ ಶೇಪಲ್ಲಾದರೂ ಯಾವ ಶೇಪಲ್ಲಾದರೂ ಮಾಡಿದ್ದೀನಿ. ಇದು ಸ್ವಲ್ಪ ಮಾಡಿದ್ದೀನಿ ನಾನು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸಕ್ಕರೆ ಪಾಕ ರೆಡಿಯಾಗಿದೆ. ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಬಿಟ್ರೆ 1 ಅವರಲ್ಲೇ ತಿನ್ಬೋದು ನಾವು. ಚೆನ್ನಾಗಿ ನೆನೆಯುತ್ತೆ ಜಾಮೂನು. ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಉಂಡೆಗಳನ್ನ ನಿಧಾನವಾಗಿ ಹಾಕ್ಕೊಳ್ಳೋಣ.
ಇದಕ್ಕೇನು ಬೇಡ ಫ್ರೆಂಡ್ಸ್, ಜಾಮೂನ್ ಪೌಡ್ರು ಬೇಡ, ಹಾಲು ಪೌಡ್ರು ಬೇಡ, ಏನು ಬೇಡ. ಮನೆಯಲ್ಲಿ 2 ಲೀಟ್ರ್ ಹಾಲಿದ್ರೆ ಸಾಕು. ಹಾಲಲ್ಲಿ ಜಾಮೂನ್ ಮಾಡೋದು ಎಷ್ಟು ಟೇಸ್ಟಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಇದು ನಮ್ಮ ಅತ್ತೆಯ ತಂಗಿ ಹೇಳ್ಕೊಟ್ಟಿರೋದು ನನಗೆ ಈ ರೆಸಿಪಿ. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ನಾನಂತೂ ಜಾಸ್ತಿ ಇದೇ ಥರನೇ ಜಾಮೂನ್ ಮಾಡೋದು. ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಜಾಮೂನು ಈ ಬಣ್ಣ ಬಂದರೆ ಸಾಕು. ಬಿಸಿ ಬಿಸಿದು ಎಣ್ಣೆಯಿಂದ ತೆಗೆದು ಸೀದಾ ಸಕ್ಕರೆ ಪಾಕಕ್ಕೆ ಹಾಕೋಣ. ಹಿಂಗೆ ಸಕ್ಕರೆ ಪಾಕಕ್ಕೆ ಸೀದಾ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ 1 ಅವರಲ್ಲಿ ಫುಲ್ಲು ಸಕ್ಕರೆ ಪಾಕ ಎಲ್ಲ ಹಿಡ್ಕೊಂಡು ಮೆತ್ತಗೆ ಸಾಫ್ಟಾಗಿ ಆಗಿರುತ್ತೆ. ಬೇಗ ತಿನ್ಬೋದು. ಈಗ ಇದೇ ರೀತಿ ಮತ್ತೆ 2 ಬ್ಯಾಚ್ ಕರ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಜಾಮೂನ್ ರೆಡಿಯಾಗಿದೆ. ನೀವು ಮಾಡಿ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇರೋರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.